Good evening, my dear students. Myself, Soumya Hegde. This is Sankalp Learning Solution. Today, we are discussing chemistry in everyday life. So, in chemistry everyday life ಅಲ್ಲಿ ನಾವು ಏನೇನ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಬೇಸಿಕಲಿ ಕೆಮಿಸ್ಟ್ರಿ ನಮ್ಮ ಡೈಲಿ ಲೈಫ್ ಅಲ್ಲಿ ಎಲ್ಲೆಲ್ಲಿ ಅಪ್ಲಿಕೇಬಲ್ ಇದೆ ಅಂದ್ರೆ ಫುಡ್ಸ್ ಅಲ್ಲಿದೆ, ಮೆಡಿಸಿನ್ಸ್ ಅಲ್ಲಿದೆ, ಕ್ಲೆನ್ಸಿಂಗ್ ಏಜೆಂಟ್ಸ್ ಅಲ್ಲಿದೆ, ಪ್ರಿಸರ್ವೇಟಿವ್ಸ್ ಅಲ್ಲಿದೆ. ಹೀಗೆ ಕೆಮಿಸ್ಟ್ರಿಯನ್ನ ನಾವು ವೇರಿಯಸ್ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಈ ಒಂದು ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಯಾವುದ್ರ ಮೇಲೆ ಫೋಕಸ್ ಆಗ್ತಿದೆ ಅಂದ್ರೆ ನಾವು ಡೈಲಿ ಯೂಸ್ ಮಾಡ್ತಿರುವಂತಹ ಡ್ರಗ್ಸ್ ಇರಬಹುದು ಅಥವಾ ಫುಡ್ ಇರಬಹುದು, ಕ್ಲೆನ್ಸಿಂಗ್ ಏಜೆಂಟ್ ಇರ್ಬೋದು, ಇವೆಲ್ಲದನ್ನ ನಿಮ್ಗೆ ಫೋಕಸ್ ಮಾಡುತ್ತೆ ಇದು ಇವತ್ತಿನ ಟಾಪಿಕ್. ಓಕೆ, ಸೊ ನಾವು ಒಂದೊಂದಾಗಿ ನೋಡ್ತಾ ಬರೋಣ. ಅಂದ್ರೆ ಇನ್ ಡೀಟೇಲ್ ನೋಡ್ತಾ ಬರ್ತೀವಿ. ಈಗ ಡ್ರಗ್ ಇದ್ರೆ ಡ್ರಗ್ ಆಕ್ಷನ್ ಹೇಗೆ, ಫುಡ್ ಪ್ರಿಸರ್ವೇಟಿವ್ ಅಂದ್ರೆ ಏನು, ಕ್ಲೆನ್ಸಿಂಗ್ ಏಜೆಂಟ್ಸ್ ಅಂದ್ರೆ ಏನು, ಸೋಪ್ಸ್ ಅಲ್ಲಿ ಡಿಟರ್ಜೆಂಟ್ ಅಂದ್ರೆ ಏನು, ಪೊಲ್ಯೂಷನ್ ಹೆಂಗಾಗುತ್ತೆ, ಎಲ್ಲದನ್ನ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಫಸ್ಟ್ ಥಿಂಗ್ ಇಸ್ ಇನ್ ದಿಸ್ ವಿ ಆರ್ ಟೇಕಿಂಗ್ ಒನ್ ಸಬ್ ಟಾಪಿಕ್ ದಟ್ ಈಸ್ ಇಂಟ್ರಡಕ್ಷನ್ ಪಾರ್ಟ್. ಓಕೆ, ಸೊ ಕೆಮಿಸ್ಟ್ರಿಯನ್ನ ನಾವು ಎಲ್ಲೆಲ್ಲಿ ಬಳಸ್ತಿದೀವಿ ಅಂತ. ಓಕೆ, ನಾವು ಕೆಮಿಕಲ್ಸ್ ಅನ್ನ ಎಲ್ಲೆಲ್ಲಿ ಬಳಸ್ತಿದೀವಿ, ನಾವು ಬಳಸೋ ಟೂತ್ ಪೇಸ್ಟ್ ಇಂದ, ಬ್ರಷ್ ಇಂದ ಹಿಡಿದು ನಾವು ಯೂಸ್ ಮಾಡುವಂತಹ ಫುಡ್ ಇರಬಹುದು ಅಥವಾ ಬಾಟಲ್ಗಳಿರ್ಬೋದು ಅಥವಾ ಯಾವ ಲಿವಿಂಗ್ ಥಿಂಗ್ಸ್ ಇರ್ಬೋದು, ಎಲ್ಲದರಲ್ಲೂ ನಾವೇನ್ ಮಾಡ್ತಿದೀವಿ, ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಫರ್ಟಿಲೈಸರ್ಸ್ ಅಲ್ಲಿ ಯೂಸ್ ಮಾಡ್ತಿದೀವಿ ಅಲ್ವಾ. ಸೊ ಕಲರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ, ಫುಡ್ ಪ್ರಿಸರ್ವೇಟಿವ್, ಫ್ಯೂಯಲ್, ಪ್ರತಿಯೊಂದರಲ್ಲೂ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಿದೀವಿ. ಹಾಗಾದ್ರೆ ನಮ್ ಕೆಮಿಕಲ್ ಅನ್ನ ಯೂಸ್ ಮಾಡುವಂತಹ ಸಿಚುವೇಶನ್ ಯಾಕೆ ಬಂತು? ಬಿಕಾಸ್ ಯಾವಾಗ ಪಾಪ್ಯುಲೇಷನ್ ಜಾಸ್ತಿ ಆಯ್ತೋ ನೀಡ್ ಆಫ್ ಮೆಟಲ್ಸ್, ಎಲಿಮೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಬಂತು. ಅಂದ್ರೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಯ್ತೋ ಸಪ್ಲೈ ಜಾಸ್ತಿ ಮಾಡೋಕ್ ಹೋದಾಗ ಸೈಂಟಿಸ್ಟ್ ಏನ್ ಮಾಡಿದ್ರು, ಸಿಂಥೆಟಿಕ್ ಮೆಥಡ್ ಅನ್ನ ಯೂಸ್ ಮಾಡಿದ್ರು. ಅಂದ್ರೆ ಸಿಂಥೆಸಿಸ್ ಮಾಡ್ಕೊಂಡ್ರು ಎಲ್ಲವನ್ನ. ಸೊ ಸಿಂಥೆಸಿಸ್ ಮಾಡಿ, ಲ್ಯಾಬೋರೇಟರಿಲಿ ಸಿಂಥೆಸಿಸ್ ಮಾಡಿ ನ್ಯಾಚುರಲ್ ಏನೋ ಥಿಂಗ್ಸ್ ಇದಾವಲ್ಲ ಅದನ್ನ ಮಿಮಿಕ್ ಮಾಡೋ ತರದ ಥಿಂಗ್ಸ್ ಅನ್ನ ಅವರು ಏನ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ ನಿಮ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಸಪ್ಲೈ ಆಗೋ ತರ ಅವ್ರು ಏನ್ ಮಾಡಿದ್ರು, ಪ್ರತಿಯೊಂದು ವಸ್ತುವನ್ನ ನ್ಯಾಚುರಲ್ ಅಷ್ಟೇ ಪೊಟೆನ್ಶಿಯಲ್ ಇರೋ ಹಂಗೆ ಸಿಂಥೆಸಿಸ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋ ಡ್ರಗ್ಸ್ ಅಂದ್ರೆ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅಂದ್ರೆ ಮೊದ್ಲೆಲ್ಲ ನೋಡಿ, ಬಿಫೋರ್ ಫ್ರೀಡಮ್ ನಮ್ಗೆ ಯಾವಾಗ ಸಿಕ್ತೋ ಅದಕ್ಕಿಂತ ಮೊದಲು ಮೆಡಿಕಲ್ ಫೆಸಿಲಿಟೀಸ್ ಇಷ್ಟು ಇರ್ಲಿಲ್ಲ ಅಲ್ವಾ. ಸೊ ಕಾಲ್ರಾ ಬಂದ್ರೆ, ಕ್ಷಯ ಬಂದ್ರೆ ಇಡೀ ಊರೇ ಏನಾಗ್ಬಿಡ್ತಿತ್ತು ಹೇಳಿ, ತೀರ್ಕೊಂಡ್ಬಿಡ್ತಿದ್ರು ಇಡೀ ಊರಲ್ಲಿರೋ ಜನರೇ. ಯಾಕೆ ಅಂದ್ರೆ ಮೆಡಿಸಿನಲ್ ಏನ್ ಕೆಮಿಸ್ಟ್ರಿ ಇದೆಯಲ್ಲ ಅದು ಇಷ್ಟು ಮುಂದೆ ಬಂದಿರ್ಲಿಲ್ಲ. ಯಾವಾಗ ಮೆಡಿಸಿನಲ್ ಕೆಮಿಸ್ಟ್ರಿಗೆ ವ್ಯಾಲ್ಯೂ ಬರೋಕ್ ಸ್ಟಾರ್ಟ್ ಆಯ್ತೋ ಅವಾಗ ಜನರ ಹೆಲ್ತ್ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು, ಅವರ ಏನು ಲಿವಿಂಗ್ ಏನು ಟೈಮ್ ಇದೆಯಲ್ಲ ಅದು ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು. ಬಿಕಾಸ್ ಆಫ್ ಇನ್ವೆನ್ಷನ್ಸ್ ಸೋ ಮೆನಿ ಡಿಸೀಸ್ ಅನ್ನ ನಾವ್ ಏನ್ ಮಾಡ್ತೀವಿ ಹೇಳಿ, ಪ್ರಿವೆಂಟ್ ಮಾಡ್ತೀವಿ. ಹುಟ್ಟೋ ಮಕ್ಳಿಗೆ ಏನ್ ಮಾಡ್ತೀವಿ ಹೇಳಿ, ಎಷ್ಟೋ ತರದ್ದು ವ್ಯಾಕ್ಸಿನ್ಸ್ ಅನ್ನ ಹಾಕ್ಸ್ತೀವಿ. ಅಂದ್ರೆ ಯಾವ್ದಾದ್ರು ಒಂದು ಕಾಯಿಲೆ ಬರ್ದಿರೋ ತರ ಏನ್ ಮಾಡ್ತೀವಿ ಹೇಳಿ, ಪ್ರಿಕಾಷನ್ ಅನ್ನ ನಾವು ತಗೊಳ್ತಿದೀವಿ. ಪ್ರಿವೆನ್ಷನ್ ಇಸ್ ಅಲ್ವಾ ಬೆಟರ್ ದೆನ್ ಕ್ಯೂರ್ ಅಂತ ಅನ್ನೋ ತರ ಯಾವ್ದಾದ್ರು ಒಂದು ಮೆಡಿಸಿನ್ ಅನ್ನ ನಾವು ವ್ಯಾಕ್ಸಿನ್ ತರ ಯೂಸ್ ಮಾಡಿ ಆ ಒಂದು ಬಾಡಿಯ ಶೆಲ್ಫ್ ಲೈಫ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ. ಆ ಮನುಷ್ಯಂದು ಲಿವಿಂಗ್ ಟೈಮ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ. ಇದು ಯಾವ್ದ್ರಿಂದ ಆಯ್ತು? ಇದು ಕೆಮಿಕಲ್ಸ್ ಇಂದ ಆಗಿರೋದು. ನಾವು ಏನು ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ ಅದರಿಂದ ಏನಾಗ್ತಿದೆ ಹೇಳಿ, ಅವರ ಲೈಫ್ ಟೈಮ್ ಇನ್ಕ್ರೀಸ್ ಆಗ್ತಿದೆ. ಅಂದ್ರೆ ಮನುಷ್ಯನ ಜೀವಿತಾವಧಿಯನ್ನ ನಾವು ಇನ್ಕ್ರೀಸ್ ಮಾಡ್ತಿದೀವಿ. ಇದೆಲ್ಲ ಕಾರಣ ಆಗಿರೋದು ಯಾವ್ದ್ರಿಂದ ಹೇಳಿ, ಯಾವ್ದ್ರಿಂದ ಆಗ್ತಿದೆ? ಕೆಮಿಕಲ್ಸ್ ಅನ್ನ ನಾವು ಸಿಂಥೆಸಿಸ್ ಮಾಡಿ ಲ್ಯಾಬೋರೇಟರಿಯಲ್ಲಿ ಡಿಸ್ಕವರ್ ಮಾಡಿ, ಸೊ ಸೈಂಟಿಸ್ಟ್ ಏನ್ ಕೊಟ್ಟಿದಾರಲ್ವಾ ಅದರಿಂದ ನಮ್ಗೆ ಡೈಲಿ ಲೈಫ್ಗೆ ಈಸಿ ಆಗ್ತಿದೆ. ಓಕೆ, ಸೊ ನಾವ್ ಅದನ್ನ ಇವತ್ತು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಯಾವ್ಯಾವ್ದನ್ನ ಯೂಸ್ ಮಾಡ್ತೀವಿ? ಫುಡ್ ಮಟೀರಿಯಲ್ಗಳು ಅಲ್ವಾ. ಸೊ ನಾವು ಎಷ್ಟೋ ಫುಡ್ ಮಟೀರಿಯಲ್ಗಳನ್ನ ಯೂಸ್ ಮಾಡ್ತಾ ಇದೀವಿ. ಕಲರಿಂಗ್ ಏಜೆಂಟ್ಗಳು, ನಮ್ಗೆ ನೋಡಿದ ಕೂಡಲೇ ಫುಡ್ ಅಟ್ರಾಕ್ಟ್ ಆಗ್ಬೇಕು ಅಂದ್ರೆ ಕಲರಿಂಗ್ ಏಜೆಂಟ್ಗಳು. ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಗಳನ್ನ ಯೂಸ್ ಮಾಡ್ತಿದ್ರು. ಬಟ್ ಇವತ್ತೇನಾಗಿದೆ, ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಈಗ ಯಾವ್ದಾದ್ರು ಒಂದು ಸ್ವೀಟ್ ನೋಡ್ತೀರಾ ಶಾಪ್ ಅಲ್ಲಿ, ಅದು ಆ ಕಲರ್ ಬರ್ಬೇಕು ನಮ್ಗೆ, ಅವಾಗ ನಮ್ಗೆ ಅದು ಅಟ್ರಾಕ್ಟ್ ಆಗುತ್ತೆ. ಕಲರಿಂಗ್ ಏಜೆಂಟ್ ಅನ್ನ, ಫುಡ್ ಕಲರ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಈಟೇಬಲ್
ಏನಿದೆಯಲ್ಲ ಆ ಕಲರ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ ಅನ್ನ, ಈಗ ನೂಡಲ್ಸ್ ಇರಬಹುದು ಅಥವಾ ಯಾವ್ದಾದ್ರು ಜ್ಯೂಸ್ ಇರಬಹುದು, ಇವೆಲ್ಲ ನೋಡಿ ಎಷ್ಟು ದಿನ ಇಟ್ಟರು ಹಾಳಾಗಲ್ಲ. ಶೆಲ್ಫ್ ಲೈಫ್ ಅನ್ನ ಇನ್ಕ್ರೀಸ್ ಮಾಡ್ತಿದೀವಿ ಅದಕ್ಕೆ. ಯಾಕೆ ಯಾಕೆ ಅಂದ್ರೆ ನಮ್ಗೆ ಮಾರ್ಕೆಟಿಗೆ ಹೋದ್ ಕೂಡ್ಲೆ ಅದು ಸೇಲ್ ಆಗಿದ್ರು ಸಹ ಏನಾಗ್ಬೇಕು ಹೇಳಿ, ಅದರ ಟರ್ಮ್ ಲಾಂಗ್ ಇದ್ರೆ ಈಸಿ ಆಗುತ್ತೆ ಪರ್ಚೇಸ್ ಮಾಡೋರ್ಗು, ಏನು ಇಟ್ಕೊಂಡು ಯೂಸ್ ಮಾಡ್ಬೋದು. ಅದಕ್ಕೆ ಏನ್ ಮಾಡ್ತೀವಿ, ಪ್ರಿಸರ್ವೇಟಿವ್ ಅನ್ನ ಹಾಕ್ತಿವಿ ನಾವು. ಅದಕ್ಕೆ ಕೆಡದೆ ಇರೋ ತರ ಫುಡ್ ಅನ್ನ ನಾವು ಪ್ರಿವೆಂಟ್ ಮಾಡ್ತಾ ಇದೀವಿ, ಪ್ರಿಸರ್ವೇಟಿವ್ ಅನ್ನ ಹಾಕ್ತಿದೀವಿ. ಫ್ಲೋ ಸ್ಟೆಬಿಲೈಸರ್ಸ್ ಅನ್ನ, ಬೈಂಡಿಂಗ್ ಸಬ್ಸ್ಟೆನ್ಸಸ್ ಅನ್ನ, ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಅನ್ನ ಯೂಸ್ ಮಾಡ್ತೀವಿ. ಶುಗರ್ ಲೆಸ್ ಅಂತ ಬೋರ್ಡ್ ಇರುತ್ತಲ್ವಾ, ಅಂದ್ರೆ ಅವಾಗ ನಾವು ಶುಗರ್ ನ ಬದಲಾಗಿ ಬೇರೆ ಬೇರೆ ಸ್ವೀಟ್ನರ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಆಂಟಿ ಆಕ್ಸಿಡೆಂಟ್ ಅನ್ನ ಅಲ್ವಾ. ಸೊ ಆಂಟಿ ಆಕ್ಸಿಡೆಂಟ್ ಗಂತೂ ಈಗ ತುಂಬಾ ಡಿಮಾಂಡ್. ಯಾಕೆ ಅಂದ್ರೆ ನಮ್ಮ ಬಾಡಿಯಲ್ಲಿರುವಂತ ಫ್ರೀ ರ್ಯಾಡಿಕಲ್ ಇದೆಯಲ್ಲ, ಇದು ನಮ್ಗೆ ಏಜ್ನಿಂಗ್ ಆಗೋ ತರ ಮಾಡಿಸುತ್ತೆ. ನಾನು ಇನ್ನು ಏಜ್ ಆದವ್ರ ತರ ಕಾಣಿಸ್ತಾ ಇರ್ತೀನಿ. ಓಕೆ, ಸೊ ನಾನೇ ಅವತ್ತು ಆಂಟಿ ಆಕ್ಸಿಡೆಂಟ್ ಅನ್ನ, ರಿಚ್ ಇರೋ ಫುಡ್ ಅನ್ನ ತಗೊಳ್ತೀನೋ ಅವಾಗ ನಂಗೆ ಏಜ್ನಿಂಗ್ ಕಡಿಮೆ ಆಗುತ್ತೆ, ಎಲ್ಲರಿಗೂ ಯಂಗ್ ಆಗಿ ಕಾಣಿಸ್ಬೇಕಲ್ವಾ. ಸೊ ಆಂಟಿ ಆಕ್ಸಿಡೆಂಟ್ ಡ್ರಗ್ ಅನ್ನ ನಾವು ಪದೇ ಪದೇ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಆಂಟಿ ಆಕ್ಸಿಡೆಂಟ್, ಇದಕ್ಕೆ ಆಂಟಿ ಆಕ್ಸಿಡೆಂಟ್ ಇದೆ ಅಂದ್ರೆ ಏನರ್ಥ, ಸೊ ನಮ್ಮ ಬಾಡಿಯಲ್ಲಿರೋ ಫ್ರೀ ರ್ಯಾಡಿಕಲ್ ಇದೆಯಲ್ಲ, ಇದನ್ನ ತೆಗೆದ್ರೆ ನಮ್ಮ ಬಾಡಿ ಹೆಲ್ದಿ ಮತ್ತೆ ಯಂಗ್ ಆಗಿ ಕಾಣಿಸುತ್ತೆ. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಗೆ ಇಷ್ಟು ಡಿಮ್ಯಾಂಡ್ ಬಂದಿರೋದು. ಓಕೆ, ಮಿನಿರಲ್ಸ್, ವಿಟಮಿನ್ಸ್ ಅಲ್ವಾ. ಈಗ ಎಲ್ಲರೂ ನ್ಯೂಟ್ರಿಷನ್ ಫುಡ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಿದ್ದಾರೆ. ಅಂದ್ರೆ ನಮ್ಮ ಬಾಡಿಗೆ ಬೇಕಾಗಿರುವ ಕ್ಯಾಲ್ಸಿಯಂ, ವಿಟಮಿನ್ಸ್ ಅಲ್ವಾ, ಪ್ರೋಟೀನ್ಸು, ಮಿನಿರಲ್ಸು, ಇವೆಲ್ಲದನ್ನು ನಾವು ಕೆಮಿಕಲಿನೂ ಸಿಂಥೆಸಿಸ್ ಮಾಡ್ತಾ ಇದೀವಿ. ಪ್ರೋಟೀನ್ ಪೌಡರ್ಗಳು ಬರ್ತವೆ, ವೇ ಪ್ರೋಟೀನ್ಗಳು ಬರ್ತವೆ, ಎಲ್ಲ ನಾವು ಕೆಮಿಕಲಿ ರೆಡಿ ಮಾಡ್ತಿರೋದು. ದೀಸ್ ಸಬ್ಸ್ಟೆನ್ಸಸ್ ಡು ನಾಟ್ ಹ್ಯಾವ್ ನ್ಯೂಟ್ರಿಷನ್ ವ್ಯಾಲ್ಯೂ ಎಕ್ಸೆಪ್ಟ್ ವಿಟಮಿನ್. ಇವೆಲ್ಲದ್ರ ವಿಟಮಿನ್ ಒಂದನ್ನು ಬಿಟ್ರೆ ಬೇರೆ ಯಾವ್ದಕ್ಕೂ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ. ಜಸ್ಟ್ ನಾವು ನೋಡಕ್ಕೆ ಚೆನ್ನಾಗಿದೆ, ಟೇಸ್ಟ್ ಇದೆ, ಅಥವಾ ನನಗೆ ಯೂಸ್ ಆಗ್ತಿದೆ, ಇಂಥದಕ್ಕೆ ನಾವು ಯೂಸ್ ಮಾಡ್ತೀವಿ ಬಿಟ್ರೆ ಅದಕ್ಕೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ. ಅದಕ್ಕೆ ಏನಾಗ್ತಿದೆ, ಇವತ್ತಿನ ಯೂತ್ಸ್ ಏನ್ ಮಾಡ್ತಿದ್ದಾರೆ, ಹೆಚ್ಚು ನ್ಯೂಟ್ರಿಷನ್ ವ್ಯಾಲ್ಯೂ ಕಡೆ ಗಮನ ಕೊಡ್ತಿದ್ದಾರೆ. ಫುಡ್ ಅಲ್ಲೂ ಅಷ್ಟೇ, ನ್ಯಾಚುರಲ್ ಕಲರಿಂಗು, ಪ್ರಿಸರ್ವೇಟಿವ್ ಇಲ್ದೇ ಇರೋ ಫುಡ್, ಆರ್ಗ್ಯಾನಿಕ್ ಕಡೆ ಹೋಗ್ತಿರೋದು. ಯಾಕೆಂದ್ರೆ ಈ ತರ ಕೆಮಿಕಲ್ ಅನ್ನ ಯೂಸ್ ಮಾಡಿ ದೇ ಮೇ ಬಿ ಕಾರ್ಸೆನೋಜೆನಿಕ್, ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಆಗಿರ್ಬೋದು. ಹಾಗಾಗಿ ಏನ್ ಮಾಡ್ತಿದ್ದಾರೆ ಯೂತ್ಸ್, ಏನ್ ಮಾಡ್ತಿದ್ದಾರೆ, ನ್ಯಾಚುರಲ್ ನ್ಯೂಟ್ರಿಷನಲ್ ಫುಡ್ಗೆ ಹೋಗ್ತಿದ್ದಾರೆ. ಬಟ್ ದ ಯೂಸ್ ಆಫ್ ಕೆಮಿಕಲ್ಸ್ ಇನ್ ದೀಸ್ ಸಬ್ಸ್ಟೆನ್ಸಸ್ ಆರ್ ಆಲ್ವೇಸ್ ದ. ಓಕೆ, ಯಾವತ್ತೂ ಇದಿದ್ದೇ ಇರುತ್ತೆ. ಓಕೆ, ಸೊ ನೋಡೋಣ ಈಗ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಆಕ್ಚುಯಲ್ ಟಾಪಿಕ್ ನಮಗೆ ಏನೇನ್ ಹೇಳುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ಡ್ರಗ್ಸ್. ಡ್ರಗ್ಸ್ ಅಂದ್ರೆ ಗೊತ್ತು ನಮ್ಗೆ ಅಲ್ವಾ, ದೇ ಆರ್ ದ ಕೆಮಿಕಲ್ ವಿಚ್ ಇಂಟರಾಕ್ಟ್ ವಿತ್ ಮ್ಯಾಕ್ರೋಮಾಲಿಕ್ಯುಲರ್ ಸಬ್ಸ್ಟೆನ್ಸ್, ಓಕೆ, ಟಾರ್ಗೆಟ್ ಅಂಡ್ ಪ್ರೊಡ್ಯೂಸ್ ಬಯೋಲಾಜಿಕಲ್ ರೆಸ್ಪಾನ್ಸ್ ಅಂತ. ಸಿಂಪಲ್ ಥಿಂಗ್ ಅಲ್ಲಿ ಡ್ರಗ್ ಅನ್ನ ಹೆಂಗ್ ಹೇಳ್ತೀವಿ, ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಿದೆ. ಓಕೆ, ಡ್ರಗ್ ಅಂದ್ರೆ ಏನ್ ಹೇಳಿ, ಈ ರೆಡ್ ಕಲರ್, ಬ್ಲೂ ಕಲರ್ ಕ್ಯಾಪ್ಸೂಲ್ಗಳು. ಯಾವಾಗ ಇದು ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್ ಅಂದ್ರೆ ಪ್ರೋಟೀನ್ಗೆ ಹೋಯ್ತು, ದ ಎನರ್ಜಿ ವೇವ್ಸ್ ನಮಗೆ ಸಿಕ್ತು ಅಂತ ಅರ್ಥ. ಅಂದ್ರೆ ಡ್ರಗ್ಸ್ ಆರ್ ದ ಕೆಮಿಕಲ್ ವಿಚ್ ಇಂಟರಾಕ್ಟ್ ವಿತ್ ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್. ಬಾಡಿಯಲ್ಲಿರುವಂತಹ ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್ ಜೊತೆ ಯಾವಾಗ ರಿಯಾಕ್ಟ್ ಮಾಡುತ್ತೋ, ಇಂಟರಾಕ್ಟ್ ಮಾಡುತ್ತೋ, ಆ ಬಯೋಲಾಜಿಕಲ್ ರೆಸ್ಪಾನ್ಸ್ ಅನ್ನ ಕೊಡುತ್ತೆ. ಬಯೋಲಾಜಿಕಲ್ ರೆಸ್ಪಾನ್ಸ್ ಅಂದ್ರೆ ಏನು, ಸಪೋಸ್ ಈಗ ನಂಗೆ ಹೆಡ್ ಏಕ್ ಇದೆ. ಓಕೆ, ಹೆಡ್ ಏಕ್ ಇದ್ರೆ ನಾನು ಒಂದು ಕ್ಯಾಪ್ಸಲ್ ಅನ್ನ ತಗೊಳ್ತೀನಿ. ಸೊ ಅದು ಏನ್ ಮಾಡುತ್ತೆ, ನನ್ನ ಬಾಡಿಯಲ್ಲಿರುವ ಪರ್ಟಿಕ್ಯುಲರ್ ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್ ಜೊತೆ ಇಂಟರಾಕ್ಟ್ ಮಾಡುತ್ತೆ. ಸೊ ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್ ಜೊತೆ ಇಂಟರಾಕ್ಟ್ ಮಾಡಿ ಆ ಬಯೋಲಾಜಿಕಲ್ ರೆಸ್ಪಾಂಡ್ ಅನ್ನ ಕೊಡುತ್ತೆ. ಬಯೋಲಾಜಿಕಲ್ ರೆಸ್ಪಾಂಡ್ ಅಂದ್ರೆ ಏನ್ ಹೇಳಿ, ಬಯೋಲಾಜಿಕಲ್ ರೆಸ್ಪಾಂಡ್ ಅಂದ್ರೆ ಹೆಡ್ ಏಕ್ ಕಡಿಮೆ ಆಗುತ್ತೆ. ಓಕೆ, ಸಪೋಸ್ ಈಗ ನಂಗೆ ಅಸಿಡಿಟಿ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಅಸಿಡಿಟಿ ಆದಾಗ ನಾವ್ ಏನ್ ಮಾಡ್ತೀವಿ, ಆಂಟಾಸಿಡ್ ಅನ್ನ ತಗೊಳ್ತೀವಿ, ಡ್ರಗ್ಸ್ ಅನ್ನ ತಗೊಳ್ತೀವಿ. ಸೊ ಅದೇನ್ ಮಾಡುತ್ತೆ, ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್ ಜೊತೆ ರಿಯಾಕ್ಟ್ ಮಾಡಿ ನನಗೆ ಅಸಿಡಿಟಿಯನ್ನ ಹೀಲ್ ಮಾಡುತ್ತೆ, ಕ್ಯೂರ್ ಮಾಡುತ್ತೆ. ಸೊ ಡ್ರಗ್ಸ್ ಆರ್ ದ ಕೆಮಿಕಲ್ ವಿಚ್ ಇಂಟರಾಕ್ಟ್ ವಿತ್ ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್. ಏನ್ ಮಾಡುತ್ತೆ, ಮ್ಯಾಕ್ರೋಮಾಲಿಕ್ಯುಲರ್ ಟಾರ್ಗೆಟ್ ಜೊತೆ ಇಂಟರಾಕ್ಟ್ ಮಾಡಿ ಒಂದು ಬಯೋಲಾಜಿಕಲ್ ರೆಸ್ಪಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನೇ ನಾವು ಡ್ರಗ್ಸ್ ಅಂತ ಕರಿತೀವಿ. ಓಕೆ, ವೆನ್ ಅ ಬಯೋಲಾಜಿಕಲ್ ರೆಸ್ಪಾನ್ಸ್ ಇಸ್ ಥೆರಪೆಟಿಕ್ and useful, these chemicals are called medicines. ಓಕೆ, ಯಾವಾಗ ಈ ಡ್ರಗ್ಸ್ ಅನ್ನ ನಾನು ಒಂದು ಥೆರಪೆಟಿಕಲಿ ಅಂದ್ರೆ
ಥೆರಪಿಗೆ ಯೂಸ್ ಮಾಡ್ತಿದ್ದೀನೋ, ಯೂಸ್ಫುಲ್ ಕೆಮಿಕಲ್ ಆಗಿ ಯೂಸ್ ಮಾಡ್ತಿದ್ದೀನೋ, ಮೆಡಿಸಿನ್ಸ್ಗೆ ಯೂಸ್ ಮಾಡ್ತೀನೋ, ಅವಾಗ ಅದನ್ನ ಮೆಡಿಸಿನ್ ಅಂತ ಕರಿತೀವಿ. ಜಾಸ್ತಿ ಯೂಸ್ ಮಾಡಿ ಬಯೋಲಾಜಿಕಲ್ ರೆಸ್ಪಾನ್ಸ್ಗಳಿಗೆ ಅಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಅದನ್ನ ಡ್ರಗ್ಸ್ ಅಂತೀನಿ ನಾನು. ಯಾವಾಗ ಅದನ್ನ ಥೆರಪೇಟಿಕಲಿ ಯೂಸ್ ಮಾಡ್ತೀನೋ, ಯೂಸ್ಫುಲ್ ಆಗ್ತಿದ್ಯೋ, ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಿದ್ದೀನೋ ಅದನ್ನ ಮೆಡಿಸಿನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ನಾವು ನೋಡಿ ಯಾವ್ದಾದ್ರು ಒಂದು ಫುಡ್ ಅನ್ನ, ಒಂದು ಮೆಡಿಸಿನ್ಸ್ ಅನ್ನ ಡೈಲಿ ತಗೊಳ್ತಾ ಇದ್ರೆ ನಮ್ಮ ಬಾಡಿಗೆ ಅದು ಹೋಗ್ಬಿಡುತ್ತೆ. ಮತ್ತೆ ವಾಪಸ್ ಅದೇ ಮೆಡಿಸಿನ್ಸ್ ಅನ್ನ ತಗೊಂಡ್ರೆ ನಮ್ಗೆ ತಾಗೋದಿಲ್ಲ. ಓಕೆ, ನಾನು ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ಅನ್ನ 500 mg ಅನ್ನ ಡೈಲಿ ತಗೊಳ್ತಿದ್ದೀನಿ ಅಂತ ಅನ್ಕೊಳ್ಳಿ, ನನ್ನ ಬಾಡಿ ಅದಕ್ಕೆ ಯೂಸ್ ಟು ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಹೇಳಿ, ಅದು ಮೆಡಿಸಿನ್ ಆಗಲ್ಲ, ಅದು ಡ್ರಗ್ಸ್ ಆಯ್ತು. ನನ್ಗೊಂದು ಏನೋ ಬಯಾಲಜಿಕಲ್ ರೆಸ್ಪಾನ್ಸ್ ಬರ್ಬೇಕಿತ್ತು, ಆ ಬಯಾಲಜಿಕಲ್ ರೆಸ್ಪಾನ್ಸ್ ಬರೋದನ್ನ ಏನ್ ಮಾಡ್ತ ಹೇಳಿ ಅದು ಸ್ಟಾಪ್ ಮಾಡ್ತಿದೆ. ಅದನ್ನ ನಾನು ಥೆರಪಿಯಲ್ಲಿ ಯೂಸ್ ಮಾಡ್ತಿಲ್ಲ, ನಾನು ಡೈಲಿ ತಗೊಳ್ತಿದ್ದೆ, ನಾನು ಅಡಿಕ್ಟ್ ಆಗಿದ್ದೀನಿ ಅಂದ್ರೆ ಅದನ್ನ ಡ್ರಗ್ಸ್ ಅಂತ ಕರಿತೀವಿ. ಯಾವಾಗ ಥೆರಪಿಟಿಕಲಿ ಅದು ಯೂಸ್ ಆಗ್ತಿದ್ಯೋ ಅವಾಗ ಮೆಡಿಸಿನ್ಸ್ ಅಂತ ಕರಿತೀವಿ. ಯಾಕೆ ಯೂಸ್ ಮಾಡ್ತೀವಿ? ಡಯಾಗ್ನೋಸಿಗೆ, ಪ್ರಿವೆನ್ಷನ್ಗೆ, ಟ್ರೀಟ್ಮೆಂಟ್ ಆಫ್ ದ ಡಿಸೀಸ್ಗೆ, ಮೂರಕ್ಕೂ ನಾವೇನ್ ಮಾಡ್ತೀವಿ, ಮೆಡಿಸಿನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಏನ್ ಆಗಿದೆ ನಮ್ಗೆ ಅಂತ ಡಯಾಗ್ನೋಸಿಸ್ ಆಗ್ಬೇಕಲ್ವಾ, ಅದಕ್ಕೆ. ಮತ್ತೆ ಪ್ರಿವೆನ್ಷನ್, ವ್ಯಾಕ್ಸಿನ್ಸ್ ಅನ್ನ ಹಾಕ್ತಿವಲ್ಲ, ವ್ಯಾಕ್ಸಿನ್ಸ್ ಅನ್ನ ಹಾಕ್ಸ್ಕೊಳ್ತೀವಲ್ಲ, ಅದು ಪ್ರಿವೆನ್ಷನ್. ಅಂದ್ರೆ ಏನು, ನನಗೆ ಏನು ಬರ್ದೇ ಇರೋ ಕಾಯಿಲೆ ಬರ್ದೇ ಇರೋ ತರ ಒಂದು ಮೆಡಿಸಿನ್ ಅನ್ನ ತಗೊಳ್ಬೇಕು. ದಟ್ ಈಸ್ ಪ್ರಿವೆನ್ಷನ್ ಇನ್ ಟ್ರೀಟ್ಮೆಂಟ್ ಆಫ್ ಡಿಸೀಸ್. ನಮ್ಗೆ ಗೊತ್ತು, ನಮ್ಗೆ ಆಂಟಾಸಿಡ್ ಕೊಡ್ತಾರೆ, ಆಂಟಿ ಹಿಸ್ಟಮೈನ್ ಕೊಡ್ತಾರೆ, ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾರೆ. ಇದೆಲ್ಲ ಯಾಕೆ? ಒಂದು ಡಿಸೀಸ್ ಆದಾಗ ಅದರ ಟ್ರೀಟ್ಮೆಂಟ್ಗೋಸ್ಕರ ಏನು ಡ್ರಗ್ಸ್, ಮೆಡಿಸಿನ್ಸ್. ಓಕೆ, ಸೊ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಯಾವ್ದನ್ನ ಮೇನ್ಲಿ ಫೋಕಸ್ ಮಾಡುತ್ತೆ? ಡ್ರಗ್ಸ್, ಫುಡ್ ಪ್ರಿಸರ್ವೇಟಿವ್ ಮತ್ತೆ ಕ್ಲೆನ್ಸಿಂಗ್ ಏಜೆಂಟ್ ಅನ್ನ ಏನ್ ಮಾಡುತ್ತೆ? ಫೋಕಸ್ ಮಾಡುತ್ತೆ. ಓಕೆ, ಸೊ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಇಫ್ ಇಟ್ ಟೇಕನ್ ಇನ್ ಅ ಹೈಯರ್ ಡೋಸ್ ಏನ್ ಮಾಡುತ್ತೆ ಹೇಳಿ, ಹೈಯರ್ ಡೋಸ್ ಅಲ್ಲಿ ತಗೊಳ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ, ಹೈಯರ್ ಡೋಸ್, ದೆನ್ ಡೋಸ್ ಇಸ್ ನಾಟ್ ರೆಕಮೆಂಡೆಡ್. ಎಷ್ಟು ರೆಕಮೆಂಡ್ ಆಗಿದೆಯೋ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಸಮ್ ಮೆಡಿಸಿನ್ಸ್ ಆರ್ ಪೊಟೆನ್ಶಿಯಲ್ ಪಾಯ್ಸನ್ಸ್. ದ ವರ್ಡ್ ಡ್ರಗ್ ಮೆಡಿಸಿನ್ಸ್ ರಿಟರ್ನ್ ಆರ್ ಆಲ್ಸೋ ರಿಟರ್ನ್ ಆಸ್ ಡೋಸ್ ಅನ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ನಮಗೆ, ಆ ಡೋಸ್ಗಿಂತ ನೀವು ಜಾಸ್ತಿ ತಗೊಂಡ್ರೆ ಆ ಡ್ರಗ್ಗೆ ನಿಮಗೆ ಏನಾಗುತ್ತೆ? ಪಾಯ್ಸನ್ ಆಗುತ್ತೆ, ಪೊಟೆನ್ಶಿಯಲ್ ಪಾಯ್ಸನ್. ಅದು ನಿಮಗೆ ಮೆಡಿಸಿನ್ ಅನ್ನ ಇಷ್ಟು ಅಂತ ಕೊಟ್ಟಿರ್ತಾರೆ, ಅಂದ್ರೆ 500 mg ನ 5 days ತಗೊಳ್ಬೇಕು, ಅಥವಾ 1000 mg ಇದೆ, ಅಥವಾ 20 mg ಇದೆ, 0.5 mg ಇದೆ. ಈ ತರ ಮೆಡಿಸಿನ್ಸ್ ಅನ್ನ ನಿಮ್ಗೆ ಏನ್ ಮಾಡ್ತಾರೆ, ಒಂದು ಪೊಟೆನ್ಶಿಯಲ್ ಒಂದು ಡೋಸೇಜ್ ಅಲ್ಲಿ, ಆ ಡೋಸೇಜ್ ಅಲ್ಲೇ ಕೊಟ್ಟಿರ್ತಾರೆ. ಆ ಡೋಸ್ಗಿಂತ ನೀವು ಜಾಸ್ತಿ ತಗೊಳ್ತಾ ಹೋದ್ರೆ ದಟ್ ಮೇ ಬಿ ಪಾಯ್ಸನ್ ಆಗ್ಬಹುದು ಅಂತ. ಸೊ ಕೆಮಿಕಲ್ಲು ಯಾವತ್ತು ಒಂದು ಡ್ರಗ್ ಇದ್ರೆ ಅದರ ನಾವ್ ಏನ್ ಯೂಸ್ ಮಾಡ್ಬೇಕು ಅಂದ್ರೆ ಅದನ್ನ ಬರೀ ಹೀಲಿಂಗ್ ಆರ್ ಟ್ರೀಟ್ಮೆಂಟ್ ಕ್ಯೂರ್ ಪರ್ಪಸ್ಸಿಗೆ ಮಾಡ್ಕೋಬೇಕು. ಸೊ ಯಾವಾಗ ನೀವು ಆ ಹೀಲಿಂಗು ಟ್ರೀಟ್ಮೆಂಟ್ ಅನ್ನ ಬಿಟ್ಟು ಅದನ್ನ ತಗೊಳ್ತಿರೋ ದಟ್ ಮೇ ಬಿ ಪಾಯ್ಸನಸ್, ದಟ್ ಮೇ ಬಿ ಹಾರ್ಮ್ ಟು ಯುವರ್ ಬಾಡಿ. ಓಕೆ, ಸೊ ಅದಕ್ಕೆ ಎಲ್ಲ ಮೆಡಿಸಿನ್ಸ್ ಮೇಲೆ ಏನ್ ಹಾಕಿರ್ತಾರೆ, ರಿಟರ್ನ್ ಆಸ್ ಅನಾಟೇಷನ್ಸ್ ನಿಯರ್ ದಿಸ್ ಬುಲೆಟ್, ಪೊಟೆನ್ಶಿಯಲ್ ಪಾಯ್ಸನ್ಸ್ ಅಂತ ಹಾಕಿರ್ತಾರೆ. ಯಾಕೆಂದ್ರೆ ಇದೇ ಕಾರಣ, ಯಾವಾಗ ಮೆಡಿಸಿನ್ಸ್ ಅನ್ನ ನೀವು ಮೆಡಿಸಿನ್ಸ್ ತರ ತಗೊಳ್ದಿಲ್ವೋ ಅವಾಗ ದೇ ಮೇ ಕಾಸ್ ಪಾಯ್ಸನಸ್. ಓಕೆ, ಥ್ಯಾಂಕ್ ಯು.